ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಗಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. ಮಹಾತ್ಮ ಗಾಂಧಿಯನ್ನು ರಾಷ್ಟ್ರಪಿತ ಎಂದು ಕರೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ನಂಬರ್ ಎ ಜವಾಹರ್ಲಾಲ್ ನೆಹರು. ಆಪ್ಷನ್ ನಂಬರ್ ಬಿ ವಿನೋಬಾ ಭಾವೆ. ಆಪ್ಷನ್ ನಂಬರ್ ಸಿ ಸರ್ದಾರ್ ವಲ್ಲಭಾಯಿ ಪಟೇಲ್. ಆಪ್ಷನ್ ನಂಬರ್ ಡಿ ಸುಭಾಷ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಹಾತ್ಮ ಗಾಂಧಿಯನ್ನು ರಾಷ್ಟ್ರಪಿತ ಅಂತ ಕರೆದವರು ಸುಭಾಷ್ ಚಂದ್ರ ಬೋಸ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಮಹಾವೀರನ ನಿರ್ವಾಣದ ನಂತರ ಜೈನ್ ಸಂಘದ ಮುಂದಿನ ಅಧ್ಯಕ್ಷರಾದವರು ಯಾರು? ಆಪ್ಷನ್ ನಂಬರ್ ಎ ಗೋಶಾಲ್. ಆಪ್ಷನ್ ನಂಬರ್ ಬಿ ಮಲ್ಲಿನಾಥ್. ಆಪ್ಷನ್ ನಂಬರ್ ಸಿ ಸುಧರ್ಮನ್. ಆಪ್ಷನ್ ನಂಬರ್ ಡಿ ವಜ್ರಸ್ವಾಮಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸುಧರ್ಮನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3. ಭಾರತದ ರಾಷ್ಟ್ರಧ್ವಜದಲ್ಲಿರುವ ಅಶೋಕ ಚಕ್ರದಲ್ಲಿರುವ ಕಂಬಗಳ ಸಂಖ್ಯೆ ಎಷ್ಟು? ಆಪ್ಷನ್ ನಂಬರ್ ಎ 24. ಆಪ್ಷನ್ ನಂಬರ್ ಬಿ 16. ಆಪ್ಷನ್ ನಂಬರ್ ಸಿ 28. ಆಪ್ಷನ್ ನಂಬರ್ ಡಿ 20. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 24 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಮೊದಲ ಆಂಗ್ಲೋ ಮರಾಠ ಯುದ್ಧವು ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು? ಆಪ್ಷನ್ ನಂಬರ್ ಎ ಸೂರತ್. ಆಪ್ಷನ್ ನಂಬರ್ ಬಿ ಜಲಾನಯನ ಪ್ರದೇಶ. ಆಪ್ಷನ್ ನಂಬರ್ ಸಿ ಸೈಬಾಲ್. ಆಪ್ಷನ್ ನಂಬರ್ ಡಿ ಪುರಂದರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸೈಬಾಲ್ ಒಪ್ಪಂದ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಬಂದ್ಬಿಟ್ಟು ಸೈಬಾಲ್ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತದೆ ಫ್ರೆಂಡ್ಸ್. ಪ್ರಶ್ನೆ 5. WBCಯ ಪೂರ್ಣ ಹೆಸರೇನು? ಆಪ್ಷನ್ ನಂಬರ್ ಎ ರಕ್ತದ ಪ್ಲೇಟ್ಲೆಟ್ಗಳು ಅಥವಾ ಥ್ರಂಬೋಸೈಟ್ಗಳು. ಆಪ್ಷನ್ ನಂಬರ್ ಬಿ ಬಿಳಿ ರಕ್ತ ಕಣಗಳು ಅಥವಾ ಲ್ಯೂಕೋಸೈಟ್ಗಳು. ಆಪ್ಷನ್ ನಂಬರ್ ಸಿ ಕೆಂಪು ರಕ್ತ ಕಣಗಳು ಅಥವಾ ಎರಿಥ್ರೋಸೈಟ್ಗಳು. ಆಪ್ಷನ್ ನಂಬರ್ ಡಿ ಇದ್ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬಿಳಿ ರಕ್ತ ಕಣಗಳು ಅಥವಾ ಲ್ಯೂಕೋಸೈಟ್ಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. ಭಾರತದ ಅತಿ ಉದ್ದದ ಅಣೆಕಟ್ಟು ಯಾವುದು? ಆಪ್ಷನ್ ನಂಬರ್ ಎ ಬಾಂಕ್ರಾನಂಗಲ್ ಅಣೆಕಟ್ಟು. ಆಪ್ಷನ್ ನಂಬರ್ ಬಿ ನಾಗಾರ್ಜುನ ಸಾಗರ ಅಣೆಕಟ್ಟು. ಆಪ್ಷನ್ ನಂಬರ್ ಸಿ ಹಿರಾಕುಡ್ ಅಣೆಕಟ್ಟು. ಆಪ್ಷನ್ ನಂಬರ್ ಡಿ ಕೋಶಿ ಅಣೆಕಟ್ಟು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಹಿರಾಕುಡ್ ಅಣೆಕಟ್ಟು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಭಾರತದ ಅತಿ ಉದ್ದ ಅಣೆಕಟ್ಟು ಅಂತ ಹೇಳ್ಬೋದು ಫ್ರೆಂಡ್ಸ್, ಹಿರಾಕುಡ್ ಅಣೆಕಟ್ಟು. ಪ್ರಶ್ನೆ 7. ಯಾವಾಗ ಮೊಹಮ್ಮದ್ ಬಿನ್ ಕಾಸಿಂ ಸಿಂಧ್ ಅನ್ನು ವಶಪಡಿಸಿಕೊಂಡನು? ಆಪ್ಷನ್ ನಂಬರ್ ಎ ಕ್ರಿಸ್ತಿ ಶಕ 712. ಆಪ್ಷನ್ ನಂಬರ್ ಬಿ ಕ್ರಿಸ್ತಿ ಶಕ 812. ಆಪ್ಷನ್ ನಂಬರ್ ಸಿ ಕ್ರಿಸ್ತಿ ಶಕ 912. ಆಪ್ಷನ್ ನಂಬರ್ ಡಿ ಕ್ರಿಸ್ತಿ ಶಕ 1012. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕ್ರಿಸ್ತಿ ಶಕ 712 ಅಂತ ಹೇಳ್ಬೋದು ಫ್ರೆಂಡ್ಸ್. ಮೊಹಮ್ಮದ್ ಕಾಸಿಮನು ಸಿಂಧನ್ನು ಕ್ರಿಸ್ತಿ ಶಕ 712ರಲ್ಲಿ ವಶಪಡಿಸಿಕೊಳ್ತಾನೆ ಫ್ರೆಂಡ್ಸ್. ಪ್ರಶ್ನೆ 8. ಭಾರತದಲ್ಲಿ ಕಂಡುಬರುವ ಈ 2 ಕಪ್ಪೆಯ ಸಾಮಾನ್ಯ ಜಾತಿ ಯಾವುದು? ಆಪ್ಷನ್ ನಂಬರ್ ಎ ರಾಣಾ ಟಿಗ್ರಿನಾ. ಆಪ್ಷನ್ ನಂಬರ್ ಬಿ ಲ್ಯಾಂಬ್ರಿಕ್ರಿಯಾ. ಆಪ್ಷನ್ ನಂಬರ್ ಸಿ ಸನ್ಸಾಜಿಯಮ್. ಆಪ್ಷನ್ ನಂಬರ್ ಡಿ ಪರ್ಟಿಮಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ರಾಣಾ ಟಿಗ್ರಿನಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಕಂಡುಹಿಡಿದು ಅದರ ಮೇಲೆ ಅಧಿಕೃತ ಬೆಳಕನ್ನು ಎಸೆದ ಕೀರ್ತಿ ಯಾವ ಇತಿಹಾಸಕಾರನಿಗೆ ಇದೆ? ಆಪ್ಷನ್ ನಂಬರ್ ಎ ಡಾಕ್ಟರ್ ಜಾಲಿ. ಆಪ್ಷನ್ ನಂಬರ್ ಬಿ ಚಳಿಗಾಲದ ರಾತ್ರಿಗಳು. ಆಪ್ಷನ್ ನಂಬರ್ ಸಿ ಆಚಾರ್ಯ ಶ್ಯಾಮಶಾಸ್ತ್ರಿ. ಆಪ್ಷನ್ ನಂಬರ್ ಡಿ ಡಿ ಆರ್ ಭಂಡಾರ್ಕರ್.
ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಆಚಾರ್ಯ ಶ್ಯಾಮಶಾಸ್ತ್ರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 10. ಗೌತಮ ಬುದ್ಧನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಜನಿಸಿದನು? ಆಪ್ಷನ್ ನಂಬರ್ ಎ ಕೌಶಂಬಿ, ಆಪ್ಷನ್ ನಂಬರ್ ಬಿ ಲುಂಬಿನಿವನ, ಆಪ್ಷನ್ ನಂಬರ್ ಸಿ ಕಪಿಲವಸ್ತು, ಆಪ್ಷನ್ ನಂಬರ್ ಡಿ ಸಾರನಾಥ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲುಂಬಿನಿವನ ಅಂತ ಹೇಳ್ಬೋದು ಫ್ರೆಂಡ್ಸ್. ಗೌತಮ ಬುದ್ಧನು ಲುಂಬಿನಿವನದಲ್ಲಿ ಜನಿಸ್ತಾನೆ ಫ್ರೆಂಡ್ಸ್. ಪ್ರಶ್ನೆ 11. ರೇಷ್ಮೆ ಕೃಷಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ರೇಷ್ಮೆ ಹುಳುಗಳಿಗೆ, ಆಪ್ಷನ್ ನಂಬರ್ ಬಿ ಜೇನುನೊಣಗಳಿಗೆ, ಆಪ್ಷನ್ ನಂಬರ್ ಸಿ ಮೀನಿಗೆ, ಆಪ್ಷನ್ ನಂಬರ್ ಡಿ ಹೂಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ರೇಷ್ಮೆ ಹುಳುಗಳಿಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12. ಗಾರಿಯಲ್ ಯೋಜನೆಯನ್ನು ಯಾವ ನದಿಯಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ನಂಬರ್ ಎ ಗಂಗಾ, ಆಪ್ಷನ್ ನಂಬರ್ ಬಿ ಚಂಬಲ್, ಆಪ್ಷನ್ ನಂಬರ್ ಸಿ ಮಹಾನದಿ, ಆಪ್ಷನ್ ನಂಬರ್ ಡಿ ನರ್ಮದಾ ನದಿ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಚಂಬಲ್ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ಬೌದ್ಧ ಗ್ರಂಥವಾದ ತ್ರಿಪಿಟಕವನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಆಪ್ಷನ್ ನಂಬರ್ ಎ ಸಂಸ್ಕೃತ, ಆಪ್ಷನ್ ನಂಬರ್ ಬಿ ಪ್ರಾಕೃತ, ಆಪ್ಷನ್ ನಂಬರ್ ಸಿ ಪಾಳಿ, ಆಪ್ಷನ್ ನಂಬರ್ ಡಿ ಅರೇಬಿಕ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಪಾಳಿ ಭಾಷೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಬೌದ್ಧ ಗ್ರಂಥವನ್ನು ಪಾಳಿ ಭಾಷೆಯಲ್ಲಿ ರಚಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 14. 1917ರಿಂದ 1924ರವರೆಗೆ ಅಹಮದ್ನಗರದ ಮೊದಲ ಇಂಡಿಯನ್ ಕಾರ್ಪೊರೇಷನ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದರು ಯಾರು? ಆಪ್ಷನ್ ನಂಬರ್ ಎ ಸಿ ರಾಜಗೋಪಾಲಾಚಾರಿ, ಆಪ್ಷನ್ ನಂಬರ್ ಬಿ ವಲ್ಲಭಭಾಯಿ ಪಟೇಲ್, ಆಪ್ಷನ್ ನಂಬರ್ ಸಿ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ನಂಬರ್ ಡಿ ಗಣೇಶ್ ಶಂಕರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವಲ್ಲಭಭಾಯಿ ಪಟೇಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಕಾರ್ಪೊರೇಷನ್ ಕಮಿಷನ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 15. ಅಕ್ಷಾಂಶಗಳ ಒಟ್ಟು ಸಂಖ್ಯೆ ಎಷ್ಟು? ಆಪ್ಷನ್ ನಂಬರ್ ಎ 60, ಆಪ್ಷನ್ ನಂಬರ್ ಬಿ 90, ಆಪ್ಷನ್ ನಂಬರ್ ಸಿ 120, ಆಪ್ಷನ್ ನಂಬರ್ ಡಿ 180. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 180 ಅಂತ ಹೇಳ್ಬೋದು ಫ್ರೆಂಡ್ಸ್. ಅಕ್ಷಾಂಶಗಳ ಒಟ್ಟು ಸಂಖ್ಯೆ ಬಂದ್ಬಿಟ್ಟು 180 ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.